ರಾಜ್ಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಸದ್ದು ಮಾಡ್ತಿರೋ ಬೆನ್ನಲ್ಲೇ ರಾಜ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಎಂಟ್ರಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವತ್ತು ಕೆಲ ಶಾಸಕರ ಜೊತೆ ಒನ್ ಸಭೆ ಮಾಡಿದ್ದಾರೆ. ಮೊದಲನೇದಾಗಿ ಸರ್ಕಾರದ ವಿರುದ್ಧ ಮಾತನಾಡಿದ್ದ ಆಳಂದ ಶಾಸಕ ಬಿಆರ್ ಪಾಟೀಲ್ ಜೊತೆ ಸುರ್ಜೇವಾಲಾ ಸಭೆ ಮಾಡಿದ್ರು. ಜೊತೆಗೆ ಕೋಲಾರ, ಚಿಕ್ಕಬಳ್ಳಾಪುರ ಶಾಸಕರ ಜೊತೆಯೂ ಸುರ್ಜೇವಾಲಾ ಮೀಟಿಂಗ್ ನಡೆಸಿದ್ದಾರೆ. ಗೌರಿಬಿದನೂರಿನ ಪುಟ್ಟಸ್ವಾಮಿ ಗೌಡ, ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪೇಶ್ವರ್, ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ, ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಜೊತೆ ಮೀಟಿಂಗ್ ಮಾಡಿದ್ದಾರೆ. ಸುರ್ಜೇವಾಲಾ ಜೊತೆ ಸಭೆ ಬಳಿಕ ಮಾತನಾಡಿರೋ ಶಾಸಕ ಪ್ರದೀಪೇಶ್ವರ್, ನನಗೆ 45 ನಿಮಿಷ ಅವಕಾಶ ಕೊಟ್ಟಿದ್ರು. ಗ್ಯಾರಂಟಿ ಯೋಜನೆ ಬಗ್ಗೆ ಮಾತಾಡಿದ್ದೇವೆ. ಪಕ್ಷ ಸಂಘಟನೆ ಹಾಗೂ ಕ್ಷೇತ್ರದಲ್ಲಿನ ಕೆಲಸಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಅಂತ ಹೇಳಿದ್ರು. ಕಳೆದ 2 ವರ್ಷದಲ್ಲಿ ಕ್ಷೇತ್ರದಲ್ಲಾಗಿರೋ ಅಭಿವೃದ್ಧಿ, ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ಒಂದು ಕ್ವೆಶ್ಚನ್ ಇಯರ್ಸ್ ಇತ್ತು. ನಾನು ನಮ್ಮ ಕ್ಷೇತ್ರದಲ್ಲಿ ಗ್ಯಾರಂಟಿಗಳು ತುಂಬ ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಆಗಿದೆ ಮತ್ತು ನಮಗೇನು ಅನುದಾನ ಬರಬೇಕಾಗಿತ್ತು ಅದು ಕರೆಕ್ಟಾಗಿ ಬಂದಿದೆ. ಇನ್ನು ನಾನು ಇನಿಷಿಯೇಟಿವ್ಸು ಎಲ್ಲ ಹೇಳಿದ ನಂತರ ಮತ್ತು ಆರ್ಗನೈಸೇಷನ್ ವಿಚಾರ ಮಾತಾಡಿದ್ರೆ ಹೇಗೆಲ್ಲ ನಾವು ಸಂಘಟನೆ ಮಾಡ್ಬೋದು, 28ಅಲ್ಲಿ ಪವರ್ಗೆ ಹೇಗೆ ಬರ್ಬೋದು, 28ಅಲ್ಲಿ ಮತ್ತೆ ನೀನು ಹೈಯೆಸ್ಟ್ ಮೆಜಾರಿಟಿಯಲ್ಲಿ ಹೇಗೆ ಗೆಲ್ಲಬೇಕು, ಇವೆಲ್ಲ ಕೆಲವು ಇನ್ಪುಟ್ಸ್ ಕೊಟ್ಟರು. ಸುರ್ಜೇವಾಲಾ ಜೊತೆ ಸಭೆ ಬಳಿಕ ಶಾಸಕಿ ರೂಪಾ ಶಶಿಧರ್ ಮಾತಾಡಿ, ನಮ್ಮ ವಿಷಯಗಳನ್ನು ಅವರ ಮುಂದೆ ಪ್ರಸ್ತಾಪ ಮಾಡಿದ್ದೇವೆ. ಶಾಸಕರಿಗೆ ಸಮಸ್ಯೆಗಳಿವೆ ಇಲ್ಲ ಅನ್ನಲ್ಲ, ಶಾಸಕರು ಜನರಿಗೆ ಮಾತು ಕೊಟ್ಟು ಬಂದಿರ್ತಾರೆ. ಇಲ್ಲಿ ಅದೆಲ್ಲ ಹೇಳ್ಕೊಳ್ಳೋಕೆ ವೇದಿಕೆ ಕೊಟ್ಟಿದ್ದಾರೆ, ಆನಂತರ ಅದನ್ನು ಸರಿಪಡಿಸಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ಒಂದು ವೇದಿಕೆ ಕೊಟ್ಟಿದ್ದಾರೆ ಗೌರವವಾಗಿ ಶಾಸಕರ ಆದಮೇಲೆ ಯಾವ್ಯಾವ ವಿಚಾರ ಎಲ್ಲಿ ಮಾತ್ರ ಮಾತಾಡಬೇಕು ಅಂತಂದ್ಬಿಟ್ಟು. ಅದಾದಮೇಲೆ ಭಾಳ ವರ್ಷಗಳಿಂದನೂ ಕಾರ್ಯಕರ್ತರಿಗೆ ಏನೂ ಒಂದು ಅವಕಾಶಗಳು, ಸ್ಥಾನಮಾನಗಳು ಕೊಟ್ಟಿರಲಿಲ್ಲ. ಅದರದ್ದು ಯಾಕೆ ನಿಧಾನ ಆಯಿತು ಅನ್ನೋವಂಥ ವಿಚಾರದಲ್ಲೂ ಅವರು ಭಾಳ ಒಳ್ಳೆ ನಿರ್ಧಾರ ತಗೊಂಡು ಇವಾಗ ಅದರದ್ದು ಒಂದು ಹೋಮ್ವರ್ಕ್ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದ ಬಿಆರ್ ಪಾಟೀಲ್ ಜೊತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಮಹತ್ವದ ಸಭೆ ನಡೆಸಿದ್ದಾರೆ. ಸಭೆ ಬಳಿಕ ಮಾತನಾಡಿದ ಬಿಆರ್ ಪಾಟೀಲ್, ನಮ್ಮ ಸಮಸ್ಯೆಗಳ ಬಗ್ಗೆ ಹೇಳಿದ್ದೇವೆ. ವಸತಿ ಇಲಾಖೆಯ ಭ್ರಷ್ಟಾಚಾರವನ್ನ ದಾಖಲೆ ಸಮೇತ ಇಟ್ಟಿದ್ದೇವೆ. ನನಗೆ ಸುರ್ಜೇವಾಲಾ ವಾರ್ನ್ ಮಾಡಿಲ್ಲ, ಅದೆಲ್ಲ ಸುಳ್ಳು. ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧ ಅಂತ ಹೇಳಿದರು. ನಾನು ಕೊಟ್ಟ ಮಾಹಿತಿಯನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಅಂತ ಬಿಆರ್ ಪಾಟೀಲ್ ಹೇಳಿದ್ದಾರೆ. ಮಾನ್ಯ ಸುರ್ಜೇವಾಲಾ ನಮ್ಮ ಅಖಿಲ ಭಾರತೀಯ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಗಳು, ಅವ್ರ ಜೊತೆಗೆ ದೀರ್ಘವಾದಂಥ ಚರ್ಚೆ ಆಯಿತು. ನಾನು ಹೇಳಬೇಕಾದದ್ದನ್ನೆಲ್ಲ ಅವರಿಗೆ ಹೇಳಿದ್ದೇನೆ. ಅವರೆಲ್ಲನೂ ನನ್ನ ವಿಷಯಗಳನ್ನು ನೋಟ್ ಮಾಡಿಕೊಂಡಿದ್ದಾರೆ. ನಾನು ಹೇಳಿದ್ದಕ್ಕೆ ನಾನು ಬದ್ಧನಾಗಿದ್ದೀನಿ. ನಾನು ಹೇಳೋದನ್ನೆಲ್ಲ ಅಲ್ಲಿ ಹೇಳಿದ್ದೀನಿ. ಅವರು ಭಾಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ರಣದೀಪ್ ಸುರ್ಜೇವಾಲಾರನ್ನ ನಾಳೆ ಭೇಟಿ ಮಾಡ್ತೀನಿ ಅಂತ ಬೆಳಗಾವಿಯಲ್ಲಿ ಶಾಸಕ ರಾಜು ಕಾಗೆ ಹೇಳಿದ್ದಾರೆ. ಸುರ್ಜೇವಾಲಾ ಅವರ ಭೇಟಿಗೆ ಇವತ್ತು ಕರೆದಿದ್ರು, ಇವತ್ತು ಹೋಗೋದಕ್ಕಾಗಲಿಲ್ಲ. ಹೀಗಾಗಿ ನಾಳೆ ಹೋಗಿ ಭೇಟಿ ಮಾಡೋದಾಗಿ ಶಾಸಕ ರಾಜು ಕಾಗೆ ಹೇಳಿದ್ರು. ನಾನು ಈ ಮೀಟಿಂಗ್ ಇರೋದ್ರಿಂದ ಹೋಗ್ಲಿಕ್ಕಾಗಿಲ್ಲ, ನಾಳೆ ಬರ್ತೇನೆ ಅಂತೇಳಿ ಸಮಯ ತೊಗೊಂಡಿದ್ದೀನಿ. ಅವ್ರಿಗೆ ನಿರೂಪ ಕೊಟ್ಟಿದ್ದೀನಿ. ನಾಳೆ 11 ಗಂಟೆಗೆ ನನಗೆ ಸಮಯ ಕೊಟ್ಟಿದ್ದಾರೆ. ನಾನು ನಾಳೆ ಹೋಗಿ 11 ಗಂಟೆಗೆ ಅವ್ರ ಜೊತೆ ಸಭೆ ಮಾಡ್ತೀನಿ. ಅವ್ರು ಏನು ಕೇಳ್ತಾರೋ ಅನ್ನೋದು ಅವ್ರಿಗೆ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ. ಹಿರಿಯರು ಕಿರಿಯರು ಸಂಬಂಧ ಬರಲ್ಲ, ಎಲ್ಲರಿಗೂ ತೊಂದರೆ. ಒಬ್ಬಗೆ ನನಗೆ ತೊಂದರೆ ಆದರೆ 224 MLAಗಳಿಗೇನು ತೊಂದರೆ ಇಲ್ಲ, ಹಿಂಗೇನಿಲ್ಲ, ಎಲ್ಲರಿಗೂ. ಸುರ್ಜೇವಾಲಾ 1-to-1 ಸಭೆಯಲ್ಲಿ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಸಹ ಹಾಜರಾಗಿದ್ರು. ಸುರ್ಜೇವಾಲಾ ಜೊತೆ ಚರ್ಚೆ ನಡೆಸಿದ ನಾರಾಯಣಸ್ವಾಮಿ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ. ನಾನು 3 ಬಾರಿ ಶಾಸಕನಾಗಿದ್ದೇನೆ. ಕಳೆದ ಬಾರಿಗಿಂತ ಈ ಬಾರಿ ಅನುದಾನ ಕಡಿಮೆ ಕೊಟ್ಟಿದ್ದಾರೆ. ಗ್ಯಾರಂಟಿಗಳಿಂದ ಅನುದಾನ ಕೊರತೆಯಾಗಿದೆ. ನಾವು ವರ್ಗಾವಣೆಗೆ ಲೆಟರ್ ಕೊಟ್ಟರೆ ಮಾಡಲ್ಲ. ಸರ್ಕಾರದಲ್ಲಿ ಏನಾಗ್ತಿದೆ ಅನ್ನೋ ಗೊಂದಲಗಳಿವೆ. ಇದರ ಬಗ್ಗೆ ಒಂದು ಕ್ಲಾರಿಟಿ ಸಿಗಬೇಕು ಅಂತ ಹೇಳಿದ್ದಾರೆ. ಸಂಪುಟಕ್ಕೆ ಸೇರಿ ಜನರ ಕೆಲಸ ಮಾಡೋ ಆಸೆ ಇದೆ ಅಂತ ಹೇಳುವ ಮೂಲಕ ಸಚಿವ ಸ್ಥಾನಕ್ಕೂ ಟವಲ್ ಹಾಕಿದ್ದಾರೆ. ಅವರಿಗೆ ನಮ್ಮ ಸಮಸ್ಯೆಗಳು ಏನು, ಮಂತ್ರಿಗಳು ಶಾಸಕರ ಅಸಹಕಾರ ಕೊಡ್ತಾ ಇದ್ದಾರೆ, ಆ ವಿಚಾರವಾಗಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಏನೇ ಕೆಲಸ ಆಗಬೇಕು ಇವೆಲ್ಲವನ್ನು ಕೂಡ ಸುರ್ಜೇವಾಲಾ ಸಾಹೇಬರಿಗೆ ಗೌರವವಾಗಿ ಹೇಳಿದ್ದೇವೆ. ನಾನು ಇನ್ನೊಂದು ಮುಂದೆ ಹೋಗಿ ನಮಗೆ ಕೋಲಾರ ಹಾಲು ಒಕ್ಕೂಟದಲ್ಲಿ ಇವತ್ತು ಮೊದಲನೇ ಬಾರಿಗೆ ಪರಿಶಿಷ್ಟ ಜಾತಿಯ ನಿರ್ದೇಶಕನಾಗಿದ್ದೇನೆ. 40 ವರ್ಷಗಳ ನಂತರ ಒಬ್ಬ ನಿರ್ದೇಶಕನಾಗಿದ್ದೇನೆ. ನನಗೆ ಅಧ್ಯಕ್ಷನಾಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೂಡ ಮನವಿಯನ್ನು ಮಾಡಿದ್ದೇನೆ. ಸಿಎಂ ಡಿಸಿಎಂ ಮಧ್ಯೆ ಮುನಿಸಿದೆ ಅಂತ ಹೇಳಲಾಗಿತ್ತು. ಇದೀಗ ಎಲ್ಲ ಊಹಾಪೋಹಗಳಿಗೆ ಸಿಎಂ ಸಿದ್ದರಾಮಯ್ಯ ಅಂತ್ಯ ಹಾಡಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮೈಸೂರಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ನಗುತ್ತಾ ಡಿಸಿಎಂ ಡಿಕೆ ಶಿವಕುಮಾರ್ ಕೈ ಎತ್ತಿ ಹಿಡಿದು ನಮ್ಮ ಸರ್ಕಾರ 5 ವರ್ಷ ಬಂಡೆ ರೀತಿ ಇರಲಿದೆ, ನಮ್ಮ ಸರ್ಕಾರಕ್ಕೆ ಏನೂ ಆಗಲ್ಲ ಅಂತ ಹೇಳಿದರು. ನೋಡಪ್ಪ,
ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ಕಾಂಗ್ರೆಸ್ ಕುರ್ಚಿ ಕಾಳಗದ ಬಗ್ಗೆ ರಾಮನಗರದಲ್ಲಿ ಮಾತನಾಡಿರೋ ಶಾಸಕ ಬಾಲಕೃಷ್ಣ, ಡಿಕೆಶಿಗೆ ಸಿಎಂ ಆಗುವ ಅವಕಾಶ ಸಿಗಬೇಕು, ಸಿಎಂ ಸ್ಥಾನವನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ನಾನ್ ಸಿಎಂ ಮಾಡಲು ಆಗಲ್ಲ, ಬೇಡ ಅನ್ನಲೂ ಆಗಲ್ಲ, ಸರ್ಕಾರ ಅಧಿಕಾರಕ್ಕೆ ಬರಲು ಡಿಕೆಶಿ ಪ್ರಯತ್ನ ಮಾಡಿದ್ದಾರೆ, ಹೈಕಮಾಂಡ್ಗೆ ಎಲ್ಲಾ ವಿಚಾರ ಗೊತ್ತಿದೆ, ಅವರು ತೀರ್ಮಾನ ಮಾಡಬೇಕು ಅಂತ ಡಿಕೆಶಿ ಪರ ಬಾಲಕೃಷ್ಣ ಬ್ಯಾಟಿಂಗ್ ಮಾಡಿದ್ದಾರೆ. ಯಾರು ಕೂಡ ನಾನು ಮುಖ್ಯಮಂತ್ರಿ ಮಾಡ್ಲಿಕ್ಕಾಗಲ್ಲ, ನಾನು ಮುಖ್ಯಮಂತ್ರಿ ಬೇಡ ಅಂತ ಹೇಳಲಿಕ್ಕಾಗಲ್ಲ, ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಅವ್ರು ಮುಖ್ಯಮಂತ್ರಿ ಆಗಬೇಕು. ಆದರೆ ನಮ್ಮ ಅಭಿಪ್ರಾಯ ಏನಂತಂದರೆ ಸರ್ಕಾರಕ್ಕೆ ಅಧಿಕಾರಕ್ಕೆ ಬರೋದಕ್ಕೆ ಅವರು ಕೂಡ ಪ್ರಯತ್ನ ಪಟ್ಟಿರೋದು, ಅವ್ರಿಗೂ ಒಂದು ಅವಕಾಶವನ್ನು ಹೈಕಮಾಂಡ್ ಮಾಡಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೀವಿ. ಈ ಒಂದು ಅವಧಿ ಮುಖ್ಯಮಂತ್ರಿ ಆಯ್ತು, ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಹೈಕಮಾಂಡ್ಗೆ ಎಲ್ಲ ವಿಚಾರ ಗೊತ್ತಿರೋದು, ಅದು ಹೈಕಮಾಂಡ್. ಸುರ್ಜೇವಾಲಾ ಶಾಸಕರ ಸಭೆ ಮಾಡಿ ವರದಿ ಕೊಡ್ತಾರೆ, ವರದಿ ಬಂದ ಮೇಲೆ ಮುಂದೇನು ಅಂತ ಚರ್ಚಿಸುತ್ತೇವೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಸಿಎಂ ಬದಲಾವಣೆ ಹೈಕಮಾಂಡ್ ಕೈಯಲ್ಲಿದೆ, ಹೈಕಮಾಂಡ್ ನಿಲುವು ಯಾರೂ ಹೇಳೋದಕ್ಕೆ ಸಾಧ್ಯ ಇಲ್ಲ, ಏನೇ ಇದ್ರೂ ಮುಂದಿನ ಕ್ರಮ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಈಗ ಸುರ್ಜೇವಾಲಾ ಬಂದಿದ್ದಾರೆ ಅಂತ ಹೇಳಿ ಅವ್ರು ಏನ್ ರಿಪೋರ್ಟ್ ತರ್ತಾರೆ, ಏನ್ ಕೇಳ್ತಾರೆ, ಏನೇನ್ ನಡೆದಿದೆ ಅದನ್ನು ನಮ್ಗೆ ಹೇಳ್ತಾರೆ. ಆಮೇಲೆ ಮುಂದೇನು ಯಾವ ವಿಚಾರದ ಬಗ್ಗೆ ಏನು ಇಲ್ಲಿ ಮಾಹಿತಿ ಕೊಡ್ತಾರೆ ನೋಡಿಕೊಂಡು ಆಮೇಲೆ ಮುಂದೆ ಏನ್ ಮಾಡಬೇಕು ಅದನ್ನು ನೋಡ್ತೇವೆ. ದಟ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್. ಈಗ ರಾಜಕೀಯದ ವಿದ್ಯಮಾನಗಳನ್ನು ನೋಡೋಣ. ಕೋಲಾರ ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆ ಹಿನ್ನೆಲೆ ರಮೇಶ್ ಕುಮಾರ್ ಆ್ಯಂಡ್ ತಂಡದ ಶಾಸಕರ ವಿರುದ್ಧ ಶಾಸಕಿ ರೂಪಾ ಶಶಿಧರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಕೋಲಾರದಲ್ಲಿ ಮಾತನಾಡಿರೋ ಅವರು, ಜಿಲ್ಲೆಯಲ್ಲಿ ಏನಾಗಿದೆಯೋ ಏನೋ ಗೊತ್ತಿಲ್ಲ, ಪ್ರಭಾವಿಗಳು ಜಿಲ್ಲೆಯ ಮಾನ ಮರ್ಯಾದೆ ಹರಾಜು ಹಾಕೋದ್ರಲ್ಲಿ ಮೊದಲಿರ್ತಾರೆ. ಜಿಲ್ಲೆಯ ರೈತರ ಸಂಸ್ಥೆಗಳನ್ನು ಉಳಿಸಲು, ಬಡವರ ಸಂಸ್ಥೆ ಉಳಿಸಲು ಪ್ರಭಾವಿ ರಾಜಕಾರಣಿಗಳು ಎಷ್ಟು ಸಕ್ರಿಯವಾಗಿರ್ತಾರೆ, ಆದರೆ ಅಸೂಯೆಯಿಂದ ಸಂಸ್ಥೆಗಳನ್ನು ನೆಲಕಚ್ಚುವಂತೆ ಮಾಡಿದ್ದಾರೆ. ಡಿಸಿಸಿ ಬ್ಯಾಂಕ್, ಕೋಮಲ್ ಚುನಾವಣೆ ಸಂಬಂಧ ಸ್ವಪಕ್ಷದ ನಾಯಕರ ವಿರುದ್ಧ ರೂಪಾ ಶಶಿಧರ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇಲ್ಲೋ ಜಿಲ್ಲೆಯಲ್ಲಿ ಪ್ರಭಾವಿಗಳು ಜಿಲ್ಲೆ ಮಾನ ಮರ್ಯಾದೆ ಹರಾಜು ಹಾಕೋದ್ರಲ್ಲಿ ಫಸ್ಟಲ್ಲಿರ್ತಾರೆ. ಮತ್ತು ನಮ್ಮ ಜಿಲ್ಲೆ ರೈತರ ಸಂಸ್ಥೆನ, ಬಡವ್ರನ್ನ ಕಾಪಾಡುವಂಥ ಸಂಸ್ಥೆಗಳನ್ನ ಉಳಿಸೋವಂಥದ್ರಲ್ಲಿ ಎಷ್ಟು ಸಕ್ರಿಯವಾಗಿ ನಾಯಕರು, ಜಿಲ್ಲೆಯಲ್ಲಿ ರಾಜಕೀಯನ ಕಟ್ಟುವಂಥ ನಾಯಕರು, ಪ್ರಭಾವಿಗಳು ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ ಅಂತ ನೀವು ಯೋಚನೆ ಮಾಡಿ. ರೈತರ ಸಮಸ್ಯೆ ಬಗ್ಗೆ ಎಷ್ಟು ದಿನ ಕಣ್ಣೀರು ಹಾಕಿದ್ದಾರೆ, ಬಡವ್ರಿಗೆ ಏನು ಕಷ್ಟ ಆಗ್ತಾ ಇದೆ, ಯಾವ ಸಂಸ್ಥೆನ ಒಂದು ಮನೇನ ಕಟ್ಬಿಟ್ಟು ಯಾರಾದರೂ ನಿಮ್ಮ ಮನೆ ಮುಂದೆ ಆ ಮನೇನ ಹೊಡೆದಾಗ್ತಾ ಇದ್ರೆ ಆ ಮನೆ ಯಜಮಾನನಿಗೆ ಎಷ್ಟು ನೋವಾಗ್ತಾ ಇರುತ್ತೆ. ಅದೇ ಥರ ಅಸೂಯೆಯಿಂದ, ದ್ವೇಷದಿಂದ ಸಂಸ್ಥೆಗಳನ್ನ ಕಟ್ಟಬೇಕ್ರಿ, ಕಟ್ಟಿಬಿಟ್ಟು ಮತ್ತೆ ಅದನ್ನು ಬೆಳೆಸೋದನ್ನು ನೋಡೋವಂಥವ್ರು. ಕಾಂಗ್ರೆಸ್ ಸರ್ಕಾರ ಬಹಳ ದಿನ ಉಳಿಯಲ್ಲ ಎಂಬ ಅಶೋಕ್ ಹೇಳಿಕೆಗೆ ಶಾಸಕ ಲಕ್ಷ್ಮಣ ಸವದಿ ಕೌಂಟರ್ ಕೊಟ್ಟಿದ್ದಾರೆ. ಈ ಕುರಿತು ಬೆಳಗಾವಿಯ ಅಥಣಿಯಲ್ಲಿ ಮಾತನಾಡಿದ ಅವರು, ಅಶೋಕ್ ಭವಿಷ್ಯ ಹೇಳ್ತಾ ಇದ್ದಾರೆ, ಅವರಿಗೆ ಭವಿಷ್ಯ ಹೇಳುವ ಇಚ್ಛಾಶಕ್ತಿ ಇದ್ರೆ ಭವಿಷ್ಯ ಹೇಳೋದನ್ನ ರೂಢಿ ಮಾಡಿಕೊಳ್ಳಬೇಕು, ಮಠಕ್ಕೆ ಬಂದು ಅಧ್ಯಯನ ಮಾಡಿ ಭವಿಷ್ಯ ಹೇಳಲಿ, ಬೇಕಿದ್ರೆ ಅವರನ್ನ ನಾನು ಉಚಿತವಾಗಿ ಮಠಕ್ಕೆ ತಂದು ಬಿಡ್ತೀನಿ, ಮಠಕ್ಕೆ ಬಂದು 1 ತಿಂಗಳ ಕಾಲ ಇದ್ದು ಅಲ್ಲಿರುವ ಕಾಲಜ್ಞಾನ ಅಧ್ಯಯನ ಮಾಡಿ ಭವಿಷ್ಯ ಹೇಳಿದ್ರೆ ಒಳ್ಳೆಯದು ಅಂತ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನಾನೇ ಈ ಬಾರಿ ದಸರಾ ಉದ್ಘಾಟಿಸುತ್ತೇನೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಆರ್.ಬಿ. ದೇಶಪಾಂಡೆ, ಭೈರತಿ ಸುರೇಶ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ನನ್ನ ಆತ್ಮೀಯ ಗೆಳೆಯರವರು ರಾಜಕೀಯದಲ್ಲಿ ನಮ್ಗಿಂತ ಒಂದು ಸ್ವಲ್ಪ ಮುಂದೂ ಇದ್ದಾರೆ. ಈ ವಿರೋಧ ಪಕ್ಷ ನಾಯಕ ಆಗಿದ್ದಾರೆ. ಅವರು ಭವಿಷ್ಯನೇ ಹೇಳಬೇಕು ಅಂತಕ್ಕಂಥದ್ದು ಅವ್ರಿಗೇನೋ ಇಚ್ಛಾಶಕ್ತಿ ಇದ್ದರೆ ಅದನ್ನೇನಾದರೂ ಅವರು ರೂಢಿ ಮಾಡ್ಕೊಳ್ಬೇಕಂತಿದ್ರೆ ಇಲ್ಲೊಂದು ಬಬಲಾದಿ ಅಂತೇಳಿ ಒಂದು ಮಠ ಅದ, ಅಲ್ಲಿ ಬೇಕಾದರೆ 1 ತಿಂಗಳು ಅಲ್ಲಿ ಬಂದು ಅಲ್ಲಿ ಕೆಲವೊಂದು ಗ್ರಂಥಗಳಿದ್ದಾವೆ ಕಾಲಜ್ಞಾನದ, ಅದನ್ನು ಅಧ್ಯಯನ ಮಾಡಿ ಅದನ್ನ ಬಗ್ಗೆ ತಿಳ್ಕೊಂಡು ಆಮೇಲೆ ಭವಿಷ್ಯ ಹೇಳೋದು ಒಳ್ಳೆಯದು. ನಾನು ಇವನು ಚೆನ್ನಾಗೇ ಇದ್ದೀವಿ. ಅವನು ಶ್ರೀರಾಮುಲು ಹೇಳಿದ್ನಲ್ಲ, ಅವು ಎಷ್ಟು ಸಾರಿ ಗೆದ್ದು ಸೋತಿರೋದು, ಎಷ್ಟು ಸಾರಿ ಸೋತಿರೋದು, ಪಾರ್ಲಿಮೆಂಟ್ಗೂ ಸೋತ, ಅಸೆಂಬ್ಲಿಗೂ ಸೋತ, ಮತ್ತೆ ಅವನು ಭವಿಷ್ಯನು ಹೆಂಗ್ ನುಡಿತಾನೆ ನೋಡಪ್ಪ. ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ಬಡಪ್ಪ ಯಾವ 6 ವರ್ಷಕ್ಕೆ ಹೇಳಬೇಕಲ್ಲ.
ಆರ್ ಅಶೋಕ್ ಅದು ಹೇಳಿಲ್ಲ ಅಂದ್ರೆ ಮತ್ತೆ ಹೇಳ್ತಾರೆ, ಅವಾಗ ಹೇಳಿದ್ರೆ ತೆಗೆದುಬಿಡ್ತಾರೆ. ಅದು ಪತ್ರಿಕೆಯಲ್ಲಿ ಬರ್ತಾ ಇದೆ ಅಲ್ಲ, ಅವ್ರು ಅಪೋಸಿಷನ್ ಚೇಂಜ್ ಆಗ್ತಾನೆ, ಇನ್ನು ಅಧ್ಯಕ್ಷ ಚೇಂಜ್ ಆಗ್ತಾನಂತ. ಹಾಗಾಗಿ ಅವ್ನು ಹೊಡೆದ್ಬಿಟ್ಟಾರ, ಒಂದು ಚಂದ್ರಬಾಬು ಸರ್ಕಾರ ಹೋಗ್ಬೇಕು ಅಂತ ಹೇಳ್ಬಿಟ್ಟಾರೆ. ಅದು ಹೇಳಿಲ್ಲ ಅಂದ್ರೆ ಮತ್ತೆ ನಾವು ಕಷ್ಟ. ನಮ್ಗೆ ಯಾವ ನಿದ್ದೆಲಿ ಅದನ್ನು ಕಾಣಿಸ್ಬೇಕು, ನಿದ್ದೆಲಿ ಅಂತ ಹೇಳಿಬಹುದು ಪಾಪ. ಕಾಂಗ್ರೆಸ್ ಅಲ್ಲಿ ಹೊಸ ಸಿಎಂ ಆಗ್ತಾರೆ, ಹೊಸ ಸಿಎಂ ಆಗ್ತಾರೆ ಕಾಂಗ್ರೆಸ್ ಅಲ್ಲಿ. ಅಶೋಕ್ ಅವರು ಯಾವ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ್ರು, ಆರ್ ಅಶೋಕ್ ಅವರು ಬಿಜೆಪಿ ಅವರು ಫಸ್ಟ್ ಅವ್ರ ತಂದಿರುವಂಥ ಯಜ್ಞಾನ ಆಚೆ ಹಾಕಕ್ಕೆ ಕೇಳಿ, ಇನ್ನೊಂದನ್ನು ನೊಣ ಹೊಡ್ಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ಅಶೋಕ್ ಅವರು ಮಾತುಗಳಿಗೆಲ್ಲ ಅಶೋಕ್ ಅವರು ಇದು ನಾಟ್ ಎ ಕಾಂಗ್ರೆಸ್ ಪಾರ್ಟಿ, ಅಶೋಕ್ ಅವರು ನಮ್ಮ ಬಿಜೆಪಿ ಪಾರ್ಟಿ ಅಧ್ಯಕ್ಷರು. ಕಾವೇರಿ ನದಿ ಮೈ ತುಂಬಿ ಹರಿತಾ ಇದೆ. ಕೆಆರ್ಎಸ್ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ತುಂಬಿದ ಕಾವೇರಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ಬಾಗಿನ ಅರ್ಪಣೆ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಇವತ್ತು ಒಂದು ಇತಿಹಾಸ ನಿರ್ಮಾಣ ಆಗಿದೆ. 93 ವರ್ಷಗಳಲ್ಲಿ ಜೂನ್ ತಿಂಗಳಲ್ಲಿ ಅಣೆಕಟ್ಟು ಭರ್ತಿಯಾಗಿರುವುದು ಇತಿಹಾಸದಲ್ಲೇ ಇದೇ ಮೊದಲು ಅಂತ ಹೇಳಿದ್ರು. ಬಿಜೆಪಿ ನನ್ನ ಕಾಲ್ಗುಣ ಸರಿ ಇಲ್ಲ ಅಂತಿದ್ರು, ಈಗ ಏನಾಗಿದೆ ಅಂತ ಬಿಜೆಪಿಗೂ ಟಾಂಗ್ ಕೊಟ್ಟರು. 32ನೇ ಇಸ್ವಿಯಿಂದ ಇಲ್ಲಿವರೆಗೆ ಜೂನ್ ತಿಂಗಳಲ್ಲಿ 124 ಅಡಿ ಆಗಿರಲಿಲ್ಲ. 193 ವರ್ಷಗಳಲ್ಲಿ 76 ವರ್ಷಗಳು ಭರ್ತಿಯಾಗಿದ್ದಾವೆ. 93 ವರ್ಷಗಳ ಇತಿಹಾಸದಲ್ಲಿ 17 ಬಾರಿ ನೀರು ತುಂಬಿಲ್ಲ. ನಾವು ಅಧಿಕಾರಕ್ಕೆ ಬಂದಾಗಲೂ ಕೂಡ 2023-24ರಲ್ಲಿ ಭಾರಿ ಬರಗಾಲ, ನೀರು ತುಂಬಲಿಲ್ಲ. ಅದಕ್ಕೇನು ವಿರೋಧ ಪಕ್ಷದವರು ಬೊಬ್ಬೆ ಹೊಡೆಯಕ್ಕೆ ಶುರು ಮಾಡಿದ್ರು. ಏನಂತ ಅಂತಂದ್ರೆ, ಸಿದ್ದರಾಮಯ್ಯನವರ ಕಾಲ್ಗುಣ ಚೆನ್ನಾಗಿಲ್ಲ, ಕಾಂಗ್ರೆಸ್ ಸರ್ಕಾರ ಕಾಲ್ಗುಣ ಚೆನ್ನಾಗಿಲ್ಲ, ಡಿ.ಕೆ. ಶಿವಕುಮಾರ್ ಕಾಲ್ಗುಣ ಚೆನ್ನಾಗಿಲ್ಲ. ಕಾವೇರಿ ಅಭಿವೃದ್ಧಿ ನಿಗಮಕ್ಕೆ 3,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀವಿ. ಕಾವೇರಿ ತಾಯಿಗೆ ಬಹಳ ಶ್ರದ್ಧಾಪೂರ್ವಕವಾಗಿ ನಾವೆಲ್ಲ ಭಕ್ತಿಯನ್ನು ಅರ್ಪಿಸಿದ್ದೇವೆ. ಭಾರತದಲ್ಲೇ ಬಹಳ ಶ್ರೇಷ್ಠವಾದಂತಹ ನದಿ. ನಾವು ಹೆಂಗೆ ನಮ್ಮ ಹಿಮಾಲಯದಿಂದ ಪರ್ವತದಿಂದ ಹರ್ಕೊಂಡು ಬರ್ತದೋ, ಆ ಶ್ರೇಷ್ಠ ನದಿಗಳಲ್ಲೂ ಕೂಡ ಕಾವೇರಿ ನದಿ. ನಮ್ಮ ರಾಜ್ಯದಲ್ಲಿ ಹುಟ್ಟಿ ನಾವು ಇವತ್ತು ತಮಿಳುನಾಡು, ಕೇರಳ, ಬೆಂಗಳೂರು ನಗರ ಎಲ್ಲ ಕೂಡ ನಾವೆಲ್ಲ ಹಂಚ್ತಾ ಇದ್ದೇವೆ. ಬಿಜೆಪಿ ರಾಜ್ಯಾಧ್ಯಕ್ಷ ಆಯ್ಕೆ ವಿಚಾರ ಚರ್ಚೆ ಆಗ್ತಾ ಇರೋದೇ ವಿರೋಧ ಇರೋ ಕಾರಣಕ್ಕೆ ಅಂತ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ವಿರೋಧ ಇಲ್ಲವಾಗಿದ್ರೆ ಸರ್ವಾನುಮತದಿಂದ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡ್ತಾ ಇದ್ರು. ಈಗ ವರಿಷ್ಠರು ಎಲ್ಲರಿಗೂ ತಮ್ಮ ಭಾವನೆ ಹಂಚಿಕೊಳ್ಳಲು ಅವಕಾಶ ನೀಡಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ. BY ವಿಜೇಂದ್ರ ಅಧ್ಯಕ್ಷ ಮಾಡುವಾಗಲೇ ಈ ಕೆಲಸ ಆಗಬೇಕಾಗಿತ್ತು. ರಾಜ್ಯದಲ್ಲಿ ಬಿಜೆಪಿ ಇಷ್ಟು ವೀಕ್ ಆಗ್ತಾ ಇರಲಿಲ್ಲ ಅಂತ ಹೇಳಿದರು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಬಿಜೆಪಿ ತೆಕ್ಕೆ ಸೇರಿದೆ. 24ನೇ ಅವಧಿಯ ಮೇಯರ್ ಆಗಿ ಬಿಜೆಪಿಯ ಜ್ಯೋತಿ ಪಾಟೀಲ್ ಹಾಗೆಯೇ ಉಪಮೇಯರ್ ಆಗಿ ಸಂತೋಷ್ ಚೌಹಾಣ ಆಯ್ಕೆಯಾಗಿದ್ದಾರೆ. ಇನ್ನು ನೂತನ ಮೇಯರ್ ಹಾಗೆಯೇ ಉಪಮೇಯರ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿನಂದನೆ ಸಲ್ಲಿಸಿದ್ದಾರೆ. ಅಲ್ಲದೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಅಭಿವೃದ್ಧಿಗೆ ತೊಡಗಿಸಿಕೊಳ್ಳುವಂತೆ ಸಲಹೆ ಕೊಟ್ಟಿದ್ದಾರೆ. ಹಾಸನದಲ್ಲಿ ಹೃದಯಾಘಾತದಿಂದ ಸರಣಿ ಸಾವು ಆಗ್ತಾ ಇವೆ. ಇವತ್ತು ಒಂದೇ ದಿನ ಹಾಸನದಲ್ಲಿ ಮತ್ತೆ 3 ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಬೇಲೂರು ಪಟ್ಟಣದ 50 ವರ್ಷದ ಮಹಿಳೆ ಲೇಪಾಕ್ಷಿ, ಇಂಗ್ಲಿಷ್ ಪ್ರೊಫೆಸರ್ ಮುತ್ತಯ್ಯ, ಚೆನ್ನರಾಯಪಟ್ಟಣದ ಕುಮಾರ್ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಹಾಸನದಲ್ಲಿ ಹೃದಯಾಘಾತದಿಂದ ಸರಣಿ ಸಾವು ಸಂಬಂಧ ಡಿಎಚ್ಒ ಡಾಕ್ಟರ್ ಅನಿಲ್ ಪ್ರತಿಕ್ರಿಯಿಸಿದ್ದಾರೆ. ಎಲ್ಲ ಪ್ರಕರಣ ಹೃದಯಾಘಾತ ಅಲ್ಲ, ಜನರು ಆತಂಕ ಪಡುವುದು ಅಗತ್ಯ ಇಲ್ಲ. ಹಾಸನ ಜಿಲ್ಲೆಯಲ್ಲಿ ಅನಾರೋಗ್ಯ, ಹೃದಯ ಸಂಬಂಧಿ ಸಮಸ್ಯೆಯಿಂದಲೂ ಸಾವುಗಳು ಆಗಿದೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ಹಾವೇರಿ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಲ್ಲಿ 2 ವೃದ್ಧರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಬಸಪ್ಪ ಸುಣಗಾರ ಹಾಗೂ ಚೆನ್ನಬಸಪ್ಪ ಬ್ಯಾಡಗಿ ಅನ್ನೋರು ಹಾರ್ಟ್ ಅಟ್ಯಾಕ್ನಿಂದ ಮೃತಪಟ್ಟಿದ್ದಾರೆ. ಹೃದಯಾಘಾತದಿಂದ ವೈದ್ಯಕೀಯ ವಿದ್ಯಾರ್ಥಿ ಸಾವನ್ನಪ್ಪಿರುವ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ವಿಜಯಪುರ ಜಿಲ್ಲೆಯ ಅಲಮೇಲ ತಾಲೂಕಿನ ಕುಮಸಗಿ ಗ್ರಾಮದ ವೈದ್ಯಕೀಯ ವಿದ್ಯಾರ್ಥಿ ವೈಭವ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ತಮಿಳುನಾಡು ಟೂರ್ ಮುಗಿಸಿ ವಾಪಸ್ ಬರ್ತಾ ಇದ್ದಾಗ ಉಸಿರಾಟದ ಸಮಸ್ಯೆ ಎದುರಾಗಿ ಮೃತಪಟ್ಟಿದ್ದಾರೆ. ಬೆಂಗಳೂರಲ್ಲಿ ನಾಳೆಯಿಂದ ಟೋಲ್ ದರ ಹೆಚ್ಚಳವಾಗಲಿದೆ. ಅತ್ತಿಬೆಲೆ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ದರ ಹೆಚ್ಚಳವಾಗ್ತಾ ಇದೆ. ಜೊತೆಗೆ ದಿನದ ಟೋಲ್ ದರ, ತಿಂಗಳ ಪಾಸ್ ಹಾಗೂ ವಾರ್ಷಿಕ ಪಾಸ್ ದರವೂ ಕೂಡ ಹೆಚ್ಚಳವಾಗಲಿದೆ. ಕಾರ್, ಜೀಪ್,
ಲಘು ವಾಹನ, ಭಾರಿ ವಾಹನಗಳ ಟೋಲ್ ದರ 5 ರೂಪಾಯಿ ಹೆಚ್ಚಾಗಲಿದೆ. ಈಗ ಕಟ್ತಾ ಇರುವ 40 ರೂಪಾಯಿ ನಾಳೆಯಿಂದ 45 ರೂಪಾಯಿ ಆಗಲಿದೆ. ಹಾಗೆ ಭಾರಿ ವಾಹನಗಳು, ಮಲ್ಟಿ ಆಕ್ಸಲ್ ವಾಹನಗಳ ಟೋಲ್ ಶುಲ್ಕ ಕೂಡ 5 ರೂಪಾಯಿ ಹೆಚ್ಚಾಗಲಿದೆ. ಆದರೆ ದ್ವಿಚಕ್ರ ವಾಹನಗಳ ಟೋಲ್ ದರದಲ್ಲಿ ಯಾವುದೇ ಬದಲಾವಣೆ ಆಗ್ತಿಲ್ಲ.